ಈ ಮನೆ ಎಷ್ಟು ಚಂದ ಉಂಟಲ್ಲ. ನಾವು ಸಹ ಅಪ್ಪನೊಟ್ಟಿಗೆ ಇಲ್ಲೇ ಇರ್ಬೋದಲ್ಲ. ನಾನು ನಿಂಗೆ ಹೇಳಿದಲ್ಲ ಈ ಅಪ್ಪ ಅಂತ ಕರಿಬಾರ್ದು ಅಂತ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಈ ಮನೇಲಿ ಎಲ್ಲ ಗೆಸ್ಟ್ ಹೌಸ್ ಅಲ್ಲಿ ಸಹ ಇರ್ಲಿಕ್ಕೆ ಬಿಡುದಿಲ್ಲ, ಗೊತ್ತಾಯ್ತಾ? ಅಕ್ಕ ಅಕ್ಕ ಏನ್ ಅಡ್ಗೆ ಮಾಡ್ತಿದ್ರಿ? ಮನೆ ಎಲ್ಲ ಗಮ್ ಅಂತಿದೆ. ಎಂತ ಇಲ್ಲ, ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದ್ದೆ, ಅದರದೇ ಗಮ್ಮ ಅಂತ ಪರಿಮಳ ಬರ್ತಾ ಉಂಟು ಅಷ್ಟೇ. ನಾನೇನಾದ್ರೂ ಸಹಾಯ ಮಾಡ್ತೀನಿ, ಏನ್ ಮಾಡ್ಲಿ? ಎಂತ ಬೇಡ ಟೀಚರ್ ಅಮ್ಮ, ನೀವು ಅಡಿಗೆ ಮನೆಗೆ ಬಂದ್ರೆ ನಮ್ಗೆ ಎಂತ ಸಹ ಕೆಲಸ ಇರೋದಿಲ್ಲ. ಅಮ್ಮ ತುಂಬಾ ಹೊಟ್ಟೆ ಹಸುತ್ತಿದೆ, ತಿನ್ನಿಕ್ಕೆ ಏನಾದ್ರೂ ಕೊಡಮ್ಮ. ಇಲ್ಲಿ ಎಂತ ಸಹ ಇಲ್ಲ. ಔಟ್ ಹೌಸ್ ಅಲ್ಲಿ ಡಬ್ಬದಲ್ಲಿ ಬಿಸ್ಕೆಟ್ ಉಂಟಲ್ಲ, ಅದನ್ನ ತಿಂದು ಬರ್ತೀಯಾ? ಇವತ್ತು ಸಹ ಬಿಸ್ಕೆಟಾ? ಆ ಬಿಸ್ಕೆಟ್ ಬೇಡ ಅಮ್ಮ, ಬೇರೆ ಎಂತ ಸಹ ಇಲ್ಲ. ಹಾಗೆಲ್ಲ ಹೇಳ್ಬಾರ್ದು ಶ್ರೀ, ಇರೋದನ್ನ ತಿನ್ಬೇಕು, ಇಲ್ಲಿ ಹಠ ಮಾಡ್ಬಾರ್ದು. ಹೋಗು. ಅಕ್ಕ ತಿನ್ನೋದಕ್ಕೆ ಯಾಕೆ ಅಷ್ಟು ದೂರ ಹೋಗ್ಬೇಕು? ಇಲ್ಲೇನಿದೆ ನೋಡಿ ಅದನ್ನೇ ಕೊಟ್ರಾಯ್ತು. ಕಿರು ಅಕ್ಕ ಬಟ್ಲು ಕೊಡಿ. ಇದೆಲ್ಲ ನಂಗೇನಾ? ಹೌದು ನಿಂಗೆ. ಹಸು ಬಂದಲ್ಲ, ಇದನ್ ತಿಂದ್ರೆ ಹಸು ಹೋಗುತ್ತೆ, ಶಕ್ತಿನೂ ಬರುತ್ತೆ. ಇದೆಲ್ಲ ಬೇಡ ಟೀಚರ್ ಅಮ್ಮ, ಯಾರಾದ್ರೂ ನೋಡಿದ್ರೆ ಸಮಸ್ಯೆ ಆಗ್ತದೆ. ಏನು ತೊಂದರೆ ಇಲ್ಲ ಅಕ್ಕ, ಈ ಮನೇಲಿ ತಿನ್ನೋ ವಿಷಯಕ್ಕೆ ಯಾರು ಏನು ಅಭ್ಯಂತರ ಮಾಡಲ್ಲ. ಶ್ರೀ ನೀನು ಹೋಗು, ಅಲ್ಲಿ ಕುತ್ಕೊಡ್ತೀನಿ. ಅಕ್ಕೆ ನಿಮ್ದು ಮುಹೂರ್ತದ ಬ್ಲೌಸ್ ಇತ್ತಲ್ಲ ಸ್ಟಿಚಿಂಗ್ ಕೊಟ್ಟಿದ್ರಿ, ಅದು ಬಂತಾ? ಟ್ರಯಲ್ ನೋಡಿದ್ರಾ? ಹಾ ಬೃಂದ, ನಾ ಟ್ರಯಲ್ ನೋಡಿದೆ. ಹೋಮ್ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಿನ್ನ ಕಸ್ಟಮೈಸ್ಡ್ ರಿಸೆಪ್ಷನ್ ಡ್ರೆಸ್ ಬಂದಿದೆ. ಸರಿ. ನೋಡಿ ಅದಕ್ಕೆ ಪಾಪ ಅಂತ ಬಿಟ್ರೆ ನಮ್ಮನೆಗೆ ಬಂದು ನಮ್ಮ ಸೋಫಾದಲ್ಲೇ ಕುತ್ಕೊಂಡು ಹೇಗೆ ತಿಂದು ಬಿಸಾಕ್ತಿದ್ದಾನೆ ಅಂತ. ಎದೋಳ ಮೇಲೆ. ಯಾಕಕ್ಕ? ಅಕ್ಕ ಯಾರಿಗೋ ಅಕ್ಕ? ಯಾರಕ್ಕ? ನಿಮ್ಮಂತ ಲೋ ಕ್ಲಾಸ್ ಜನ ಇರ್ಬೇಕಾಗಿರೋ ಜಾಗ ಇದಲ್ಲ, ಡೋರಿಂದ ಆಚೆ ನಡಿ. ಕಾಂತೆ ಅಕ್ಕ. ಏನೋ ನಿಂದೆ ಮನೆ ಅನ್ನೋ ಕೂತಿದ್ಯಲ್ಲ, ಏನಾದ್ರೂ ತಿನ್ನಕ್ ಕೊಟ್ರೆ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ತಿನ್ಬೇಕು, ಅದನ್ ಬಿಟ್ಟು ಇಲ್ಲಿ ಬಂದ್ ಕೂರೋದಲ್ಲ. ಎತ್ತೋಗೋ. ಇಲ್ಲಿ ಯಾಕೆ ಕೂರ್ಬಾರ್ದು? ನಮ್ಮ ಮನೇಲಿ ಇಂತ ಮೆತ್ತೆ ಸೋಫೆ ಇಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗ್ತೇನೆ. ಇವನ ಹತ್ರ ಏನ್ ಮಾತಾಡ್ಕೆ? ಅವ್ರಿಗೆಲ್ಲ ಯಾರನ್ನು ತಳ್ಳಿದ? ಅದು ಚಿಕ್ಕಪ್ಪ, ಅವನು ಸೋಫಾದ ಮೇಲೆ. ಯಾರು ತಳ್ಳಿತ್ತು ಅಂತ ಕೇಳಿದೆ? ನಾನೇ ತಳ್ಳಿದ್ದ ಅಂಕಲ್. ಯಾರನ್ನ ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು, ಇಲ್ಲಾಂದ್ರೆ ಅವ್ರದೇ ಮನೆ ತರ ಆಡ್ತಾರೆ. ಮನೆ ಮಠ ಇಲ್ಲದೆ ಕೆಲ್ಸಕ್ಕೆ ಬಂದವರು ಹೀಗೆಲ್ಲ ಆಡಿದ್ರೆ ಸುಮ್ಮನೆ ಇರೋದಕ್ಕಾಗತ್ತಾ? ಕೂತಿರೋ ಮಗನ ಎಪ್ಸೋದಲ್ದ ಅಲ್ಲಿಂದ ಇರಿಸಿ ತಳ್ಳಿದೆಯಲ್ಲ, ಗಮನಿಸಿಲ್ವ ನನಗೆ? ಅಲ್ಲ ಚಿಕ್ಕಪ್ಪ, ಅವಳು ಜಸ್ಟ್ ಶಟ್ ಅಪ್. ಇವಳು ಪರ ವಹಿಸ್ಕೊಂಡು ಮಾತಾಡಬೇಡ.
ಬೃಂದ, ನೀನು ಎಜುಕೇಟೆಡ್, ಈ ಮನೆಗೆ ಸೊಸೈಟಿ ಬರೋರು. ದೊಡ್ಡೋರ್ ಜೊತೆ ಹೆಂಗೆ ಆಡ್ಕೋಬೇಕು, ಸಣ್ಣವ್ರ ಜೊತೆ ಹೆಂಗೆ ಆಡ್ಕೋಬೇಕು, ಕಾಮನ್ ಸೆನ್ಸ್ ಇಲ್ಲ. ಅದು ಬಿಟ್ಬಿಟ್ಟು ಈ ರೀತಿ ಅತಿಯಾಗಿ ಆಡೋದ? ಅಲ್ಲ ಚಿಕ್ಕಪ್ಪ, ಅವನು ಸಿಪ್ಪೆನೆಲ್ಲ ಹೇಗೆ ಬಿಸಾಕ್ತಿದ್ದಾನೆ ನೀವೇ ನೋಡಿ ಒಂದ್ಸತಿ. ಮಾತಾಡ್ಬೇಡ. ಸಿಪ್ಪೆ ಬಿಸಾಕಿರೋದು ತಪ್ಪಾಗಿರ್ಬೋದು, ಅದು ತಪ್ಪೇ. ಅದನ್ನ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಈ ರೀತಿ ರೂಢಾಗಿ ನಡ್ಕೊಳ್ಳೋದ? ಏಯ್, ಬುದ್ಧಿ ಅಲ್ವಾ ನಿಮಗೆ? ನಿಮಗೆ ಅಂತ ಔಟರ್ಸ್ ಕೊಟ್ಟಿಲ್ವಾ? ಅಲ್ಲೇ ಇರಬೇಕಿತ್ತು, ಇಲ್ಲಿಗೆ ಯಾಕೆ ಬಂದ್ರಿ? ಅಲ್ಲೇ ತಿಳಿಸ್ಬೇಕು, ಅಲ್ಲೇ ಕೊಡಿಸ್ಬೇಕು, ಅಲ್ಲೇ ಮನಸ್ಬೇಕು. ಈ ರೀತಿ ಬಂದೈತಿ ಅವಮಾನ ಆದ್ರೆ ಮಗನ ಮನಸ್ಸಿನ ಮೇಲೆ ಪ್ರಾಣ ಬಂದಿರಲ್ವಾ? ತಗೊಂಡೋಗಿ. ಅನಿಕಾ, ಇವಳಿಗೆ ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು, ಸಣ್ಣವ್ರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಅಟ್ಲೀಸ್ಟ್ ನೀನಾದರೂ ತಿಳಿಸಿ ಹೇಳ್ಕೊಡ್ಬೋದಲ್ವಾ? ನಿನ್ನಿಂದ ಈ ಥರ ಬಿಹೇವಿಯರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೋಗ್ಲಿ ಬಿಡೋದ್ರಿಂದ ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರಾ? ಎಷ್ಟಕ್ಕೆಲ್ಲ ಅಂತಂದ್ರೆ ಏನ್ ಅರ್ಥ ಅದ್ಗೆ? ನೋಡಿಲ್ವಾ ನೀವು ಅಂಕಲ್ ಕೆಲ್ಸದವ್ರ ಮುಂದೆ ನನ್ ಬೈದಿದ್ನ? ಇಷ್ಟು ದಿನ ಬೇರೆಯವರೆಲ್ಲ ನಂಗೆ ಅವಮಾನ ಮಾಡ್ತಾ ಇದ್ರು, ಆದ್ರೆ ಈಗ ನನ್ನ ಸಪೋರ್ಟ್ ಮಾಡ್ತಿದ್ದ ಅಂಕಲ್ ಕೂಡ ಬೈತಿದ್ದಾರೆ. ಅವರೇನೋ ಟೆನ್ಷನಲ್ಲಿ ನೀನ್ ಚಿಕ್ಕ ಮಗು ಮೇಲೆ ಕೂಗಾಡ್ದೆ ಅಂತ ಬೈದ್ಬಿಟ್ರೋದ್ರಿಂದ. ಅದ್ಕೆ ನಾನು ಈ ಮನೆಗೆ ಸೊಸೆಯಾಗಿ ಬರ್ತಿರೋಳು. ಈಗ್ಲೇ ಇವ್ರ ಕೆಲ್ಸದವ್ರ ಮುಂದೆ ನನ್ನನ್ನು ಬೈತಾ ಇದ್ರೆ ಆಮೇಲೆ ಅವ್ರು ನನಗೆ ರೆಸ್ಪೆಕ್ಟ್ ಕೊಡ್ತಾರ? ಅವ್ರು ನನ್ನ ಬಗ್ಗೆ ಚೀಪಾಗಿ ಥಿಂಕ್ ಮಾಡಲ್ವಾ? ನನ್ನಿಂದ ನಾನೊಂದು ಮಾತು ಹೇಳವ್ರಿಂದ, ಇದನ್ನ ನಾನು ನಿನ್ನ ಅತ್ತಿಗೆ ಆಗಿನೋ ಅಥವಾ ಅಮ್ಮ ಆಗಿನೋ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನಿನ್ ಬೆಸ್ಟ್ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋ. ಇವಾಗ ಚಿಕ್ಕು ಹೇಳಿರೋ 2 ಮಾತಿಗೆ ನಿನಗೆ ಇಷ್ಟೊಂದು ಹರ್ಟ್ ಆಗ್ತಿದೆಯಲ್ಲ ವೃಂದ. ನಿನ್ನಿಂದ ಈ ಮನೇಲಿ ಯಾರಿಗೆಲ್ಲ ಹರ್ಟ್ ಆಗ್ತಿದೆ ಅಂತ ನಿನಗೆ ಗೊತ್ತಾ? ನಾನೇನ್ ಮಾಡ್ದೆ ಅದ್ಗೆ? ಆವತ್ತು ನೀನು ಕೈ ಕಟ್ ಮಾಡ್ಕೊಂಡೆ ಅಲ್ಲ, ಆವಾಗ ವಿವೇಕಿಗೆ ಎಷ್ಟು ಹರ್ಟ್ ಆಯಿತು ಅಂತ ನಿನಗೆ ಗೊತ್ತಾ? ಯಾಕೆ ಹೋಗಂದ ಹೀಗೆ ಮಾಡ್ಕೊಂಡೆ? ನನ್ನನ್ನು ಬಿಟ್ಟು ಹೋಗೋ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೆಯಲ್ಲ ನೀನು. ನಿನ್ನ ಬಿಟ್ಟರೆ ಯಾರಿದ್ದಾರೆ ನನಗೆ ಈ ಪ್ರಪಂಚದಲ್ಲಿ? ಅದು ಬಿಡು, ನೀನು ಅಗಸ್ತ್ಯನ ಅಷ್ಟು ಲವ್ ಮಾಡ್ತೀನಿ ಇಷ್ಟು ಲವ್ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ನಿನ್ನ ಕೋಪ ಮತ್ತೆ ಆವೇಶದಿಂದ ಅಗಸ್ತ್ಯನಿಗೆ ಎಷ್ಟು ಹರ್ಟ್ ಆಗಿದೆ ಅಂತ ನಿನಗೆ ಗೊತ್ತಾ? ನೀನು ಈ ಥರ ರೇಗೋದು ಕೋಪ ಮಾಡ್ಕೊಳ್ಳೋದು ಯಾರಿಗೆ ತಾನೇ ಇಷ್ಟ ಆಗುತ್ತೆ ವೃಂದ? ಮನೇಲೆಲ್ಲರಿಗೂ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಆದರೂ ಅವ್ರು ಸುಮ್ಮನೆ ಇದ್ದಾರೆ ಅಂತಂದ್ರೆ ನಿನ್ನ ಗುಣ ಅವ್ರಿಗೆಲ್ಲ ಇಷ್ಟ ಆಗ್ತಿದೆ ಅಂತಲ್ಲ. ನೀನ್ ಮದುವೆ ಆದ್ಮೇಲೆ ಸರಿ ಹೋಗ್ಬೋದು ಅನ್ನೋ ಒಂದು ಹೋಪಲ್ಲಿದ್ದಾರಷ್ಟೇ. ನನ್ನ ಮದುವೆ ಬಗ್ಗೆ ನಾನು ಯೋಚನೆ ಮಾಡ್ತಿರೋದು ನಿಮ್ಗೆಲ್ಲ ಹುಚ್ಚಾಟ ಅನ್ನಿಸ್ತಾ ಇದೆ ಅದಕ್ಕೆ. ನೋಡು, ಈಗಲೂ ನೀನ್ ಬರೀ ನಿನ್ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ಇದು ನನ್ಗೂ ಮದುವೆ ಅಲ್ವಾ ವೃಂದ? ಅಗಸ್ತ್ಯನ್ಗೆ, ವಿವೇಕ್ಗೆ, ನನಗೆ ಹೀಗೆ ಏನೇನೋ ಡ್ರೀಮ್ಸ್ ಇರುತ್ತಲ್ವಾ? ಅದು ಹೋಗ್ಲಿ ಬಿಡು. ಈಗ ಮದುವೆ ಫಂಕ್ಷನ್ ಸ್ಟಾರ್ಟ್ ಆದ್ಮೇಲೂ ನೀನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಗೆಸ್ಟ್ ಜೊತೆ, ಫ್ರೆಂಡ್ಸ್ ಜೊತೆ ಇಷ್ಟೊಂದು ರೂಢಾಗಿ ನಡ್ಕೋತಿದ್ಯಲ್ಲ, ಒಂದು ಸಲ ಕೂಲಾಗಿ ಕೂತು ಯೋಚನೆ ಮಾಡು, ಯಾಕೆ ಇಷ್ಟೊಂದು ಕೋಪ ವೃಂದ?